ಭಾರತ ಸರ್ಕಾರದ ಆರ್ಥಿಕ ಸೇವೆಗಳ ಇಲಾಖೆಯ ಆರ್ಥಿಕ ಸೇರ್ಪಡೆ ಅಭಿಯಾನದ ಭಾಗವಾಗಿ ಬೆಂಗಳೂರಿನ ಬಿಲ್ವಾರದಹಳ್ಳಿಯಲ್ಲಿ ಯಶಸ್ವಿಯಾಗಿ ಮೆಗಾ ಶಿಬಿರ ಆಯೋಜಿಸಿದ ಬ್ಯಾಂಕ್ ಆಫ್ ಬರೋಡಾ. ಭಾರತದ ಆರ್ಥಿಕ ಸೇರ್ಪಡೆ ಯೋಜನೆಯನ್ನು ವೇಗವಾಗಿ ಜಾರಿಗೊಳಿಸಲು ಉದ್ದೇಶಿಸಿ ನಡೆದ ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಕಾರ್ಯನಿರ್ವಾಹಕ ನಿರ್ದೇಶಕರು, ಆರ್ಬಿಐ ಮತ್ತು ಇತರ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಭಾರತದ ಪ್ರಮುಖ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಒಂದಾದ ಬ್ಯಾಂಕ್ ಆಫ್ ಬರೋಡಾ ಸಂಸ್ಥೆಯು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಆರ್ಥಿಕ ಸೇವೆಗಳ ಇಲಾಖೆ (ಡಿಎಫ್ಎಸ್) ಯ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದ ಭಾಗವಾಗಿ ಬೆಂಗಳೂರಿನ ಬಿಲ್ವಾರದಹಳ್ಳಿಯಲ್ಲಿ ಆರ್ಥಿಕ ಮೆಗಾ ಶಿಬಿರ ಆಯೋಜಿಸಿತ್ತು. ಜುಲೈ 1 ರಿಂದ ಸೆಪ್ಟೆಂಬರ್ 30, 2025 ರವರೆಗೆ ನಡೆಯುವ ಈ ಅಭಿಯಾನವು ದೇಶಾದ್ಯಂತ ಗ್ರಾಮ ಪಂಚಾಯಿತಿ ಮತ್ತು ನಗರ, ಸ್ಥಳೀಯ ಸಂಸ್ಥೆಗಳ ಮಟ್ಟದಲ್ಲಿ ಎಲ್ಲರೂ 100% ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಹೊಂದುವಂತೆ ಮಾಡುವ ಗುರಿಯನ್ನು ಹೊಂದಿದೆ. ಈ ಕಾರ್ಯಕ್ರಮದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ರಾಧಾಶ್ಯಾಮ್ ರಾಠೋಡ್, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಶ್ರೀ ಯತೀಶ್ ಆರ್ ಐಎಎಸ್, ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀ ಮಂಜುನಾಥ್, ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀಮತಿ ಸೋನಾಲಿ ಸೇನ್ಗುಪ್ತಾ, ಬ್ಯಾಂಕ್ ಆಫ್ ಬರೋಡಾದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಮತಿ ಬೀನಾ ವಹೀದ್ ಮತ್ತು ಕೆನರಾ ಬ್ಯಾಂಕ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ಭವೇಂದ್ರ ಕುಮಾರ್ ಹಾಗೂ ಇತರ ಬ್ಯಾಂಕ್ ಅಧಿಕಾರಿಗಳು ಭಾಗವಹಿಸಿದ್ದರು. ಜೊತೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಕೆನರಾ ಬ್ಯಾಂಕಿನ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಬ್ಯಾಂಕ್ ಆಫ್ ಬರೋಡಾದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಮತಿ ಬೀನಾ ವಹೀದ್ ಅವರು, ಇಂತಹ ಶಿಬಿರಗಳು ಆರ್ಥಿಕ ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಮನೆಮನೆಗೆ ತಲುಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯು ಹೇಗೆ ಜನರನ್ನು ಸಬಲೀಕರಣಗೊಳಿಸಬಹುದು ಎಂಬುದನ್ನು ತೋರಿಸುತ್ತವೆ. ಇಂದಿನ ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲಾ ವರ್ಗಗಳು ಭಾಗವಹಿಸುವಿಕೆ ಗಮನಾರ್ಹವಾಗಿತ್ತು. ಇದು ಔಪಚಾರಿಕ ಬ್ಯಾಂಕಿಂಗ್ ವ್ಯವಸ್ಥೆಯ ಬಳಕೆಯಲ್ಲಿ ಹೆಚ್ಚುತ್ತಿರುವ ವಿಶ್ವಾಸವನ್ನು ತೋರಿಸುತ್ತದೆ. ಈ ವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸುವುದು ಮತ್ತು ಬ್ಯಾಂಕಿಂಗ್ ಅನ್ನು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಸುಲಭವಾಗಿ, ಸೂಕ್ತವಾಗಿ ಸರಿಹೊಂದುವಂತೆ ಮತ್ತು ಸಬಲೀಕರಣಗೊಳಿಸುವಂತೆ ಮಾಡುವುದು ನಮ್ಮ ಗುರಿಯಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಭಾಗವಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಕ್ಲೈಮ್ ಚೆಕ್ಗಳನ್ನು ಔಪಚಾರಿಕವಾಗಿ ಚೀಫ್ ಮ್ಯಾನೇಜರ್ ಅವರೇ, ಆರ್ಬಿಐನ ರೀಸನಲ್ ಡೈರೆಕ್ಟರ್ ಆದ ಸೋನಾಲಿ ಗುಪ್ತಾ ಮೇಡಮ್ ಅವರೇ ಹಾಗೂ ಎಲ್ಲ ತೆರಿಗೆ ಮೇಲೆ ನಡೆಯ ಬ್ಯಾಂಕ್ ಆಫ್ ಬರೋಡಾದ ಎಲ್ಲ ಹಿರಿಯ ಬ್ಯಾಂಕಿನ ಸಿಬ್ಬಂದಿಗಳೇ, ಕೆನರಾ ಬ್ಯಾಂಕಿನ ಸಿಬ್ಬಂದಿಗಳೇ, ನಮ್ಮ ಬನ್ನರಘಟ್ಟ ಪಂಚಾಯಿತಿಯ ಸಾಮಾನ್ಯ ಅಧ್ಯಕ್ಷರಾದ ಮಂಜುನಾಥ್ ಅವರೇ, ಎಲ್ಲ ನಮ್ಮ ಪಂಚಾಯಿತಿಯ ಸಚಿವರುಗಳೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ನಮ್ಮ ಈ ಭಾಗದ ಗ್ರಾಮದ ಗ್ರಾಮಸ್ಥರೇ, ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಮೊದಲನೇದಾಗಿ ಬ್ಯಾಂಕ್ ಆಫ್ ಬರೋಡಾ ಸಂಸ್ಥೆಗೆ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಬಹಳಷ್ಟು ಅದ್ಭುತವಾಗಿ ಕಾರ್ಯಕ್ರಮವನ್ನು ನಾವು ಬಹಳ ಮುತುವರ್ಜಿಯಿಂದ ಆಯೋಜಿಸಿದ್ದೀವಿ. ದಯವಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕಿನ ಗ್ರಾಹಕರು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಈ ಕಾರ್ಯಕ್ರಮ ನಿಮ್ಮ ಒಳ್ಳೆಯದಕ್ಕೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ಈ ಬ್ಯಾಂಕ್ನವರು ಆಯೋಜಿಸುತ್ತಾರೆ. ಆರ್ಬಿಐನಿಂದ ಇಡೀ ದೇಶಕ್ಕೆ ಒಂದು ಪ್ರೋಗ್ರಾಮ್ ಅನ್ನು ಮಾಡಬೇಕಾಗಿ ಹೇಳಿ ಎಲ್ಲರೂ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಏನದು? ಒಂದು, ಪ್ರತಿಯೊಬ್ಬ ವ್ಯಕ್ತಿಗೂ ಬ್ಯಾಂಕ್ ಅಕೌಂಟ್ ಇರಬೇಕು. ಜನಧನ್ ಅಕೌಂಟ್ ಅಂತೇಳಿ ನಾವೆಲ್ಲ ಕೇಳಿರ್ತೀವಿ. ಎಲ್ಲರೂ ಇವಾಗ ಒಂದು ಬ್ಯಾಂಕ್ ಅಕೌಂಟ್ ಅನ್ನು ಮಾಡಿಸ್ಕೊಂಡಿದ್ದೀವಿ. ಆದರೆ ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಂಡ್ರೆ ಸಾಕ? ನಾವು ಬ್ಯಾಂಕ್ ಅಕೌಂಟ್ ಮಾಡಿ ಅದನ್ನ ಇಟ್ಬಿಟ್ರೆ ಸಾಕಾಗುವುದಿಲ್ಲ. ಅದರಲ್ಲಿ ನಾವು ವ್ಯವಹಾರವನ್ನು ಮಾಡಬೇಕು. ಅಂದರೆ ನಾವು ಏನು ಪ್ರತಿದಿನ ವಹಿವಾಟನ್ನು ಮಾಡ್ತೇವೆ ಆ ಬ್ಯಾಂಕ್ ಅಕೌಂಟ್ ಮೂಲಕ ಮಾಡಬೇಕು. ಒಂದು, ಏನಕ್ಕೆ ಮಾಡಬೇಕು? ಏನು ಅಲ್ಪ ಸ್ವಲ್ಪ ಉಳಿಯುವಂಥ ದುಡ್ಡು ಆ ಬ್ಯಾಂಕ್ನಲ್ಲಿ ಉಳಿದುಕೊಳ್ತದೆ, ನಿಮ್ಮೊಂದು ಉಳಿತಾಯ ಆಗ್ತದೆ, ಅದ್ರ ಮೇಲೆ ನಿಮಗೆ ಒಂದಷ್ಟು ಬಡ್ಡಿ ಸೇರಿಕೊಳ್ತದೆ. ಸೊ ನಿಮ್ಮ ಉಳಿತಾಯ ಬೆಳೀತದೆ. ಆ ಕಾರಣದಿಂದ ನಾವೆಲ್ಲರೂ ಒಂದು
ಎಷ್ಟು ಅವರು ನಿಮ್ಮ ದುಡ್ಡಲ್ಲಿ ಯಾರು ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತೀರಿ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅವ್ರು ನಿಮ್ಮ ಕುಟುಂಬಕ್ಕೆ ಧನ ಸಹಾಯವನ್ನು ಕೊಡ್ತಾರೆ. ಇನ್ನೊಂದರಲ್ಲಿ ಕೇವಲ 20 ರೂಪಾಯಿ ಅಷ್ಟೇ. ಈ ಕಾರ್ಯಕ್ರಮವನ್ನು ಪ್ರತಿ ಹಳ್ಳಿಗೆ ತಗೊಂಡೋಗ್ಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿರ್ತಕ್ಕಂಥದ್ದು. ಇಲ್ಲಿ ಎಷ್ಟೋ ಜನ ನಮ್ಮ SHG ಮಹಿಳೆಯರು ಬಂದಿರ್ತೀರಿ, ನಮ್ಮ ಸ್ವಸಹಾಯಕ ಸಂಘಗಳ ಮಹಿಳೆಯರು. ನಮ್ಮಲ್ಲಿ ಎಷ್ಟು ಜನ ಇಲ್ಲಿ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಸ್ ಇದ್ದೀರಿ, ಬ್ಯಾಂಕಿಂಗ್ ಸಖಿ ಅಂತ ಹೇಳಿ ನಿಮಗೆಲ್ಲ ಒಂದು ಟ್ರೈನಿಂಗ್ ಕಾರ್ಯಕ್ರಮವನ್ನ ಜಿಲ್ಲಾ ಪಂಚಾಯತಿಯನ್ನ ಕೊಟ್ಟಿದ್ವಿ ನಾವು. ಯಾರಾದ್ರೂ ಬಂದಿದ್ದೀರಾ ಇಲ್ಲಿಗೆ? ಬಂದಿದ್ರೆ ದಯವಿಟ್ಟು ಕೈ. ನಿಮ್ದೆಲ್ಲ ಕೆಲಸ ಏನಿದೆ ಎಲ್ಲರನ್ನ ಕರ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ರೀತಿ ನಾವು ನೋಡ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ದಯವಿಟ್ಟು ಮಾಡಿ. ಇದಲ್ಲದೆ ಈಗ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಪೆನ್ಷನ್ ಅಂತಕ್ಕಂಥದ್ದು ಒಂದು ಏನು ಕೆಲಸ ಅವರು ನಿವೃತ್ತಿ ಆದ್ಮೇಲೂ ಅವ್ರ ಬದುಕಿಗೆ ಏನೋ ಒಂದು ರೀತಿಯಾದಂತಹ ಪ್ರತಿ ತಿಂಗಳು ಆದಾಯ ಬರ್ತದೆ, ಅವ್ರ ಬದುಕನ್ನು ನಡೆಸಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಆದ್ರೆ ಖಾಸಗಿ ಕೆಲಸಗಳನ್ನ ಮಾಡ್ತಕ್ಕಂಥ ಎಷ್ಟೋ ಜನಕ್ಕೆ ಇಲ್ಲ, ಸ್ವಯಂ ಹುದ್ದೆಯಲ್ಲಿರ್ತಕ್ಕಂಥವ್ರು, ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಈ ಬಸ್ ಡ್ರೈವರ್ಗಳು ಇರ್ಬೋದು, ಇವರೆಲ್ಲರಿಗೂ ಪೆನ್ಷನ್ ಅನ್ನೋದು ಇರಲಿಲ್ಲ. ಅವ್ರಿಗೆ ಒಂದು ಒಳ್ಳೆ ಅದ್ಭುತವಾದಂತಹ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಅಟಲ್ ಪೆನ್ಷನ್. ನೀವು 40 ವರ್ಷದವರೆಗೂ ತಿಂಗಳು ಸ್ವಲ್ಪ ದುಡ್ಡನ್ನ ನೀವು ಕಟ್ಕೊಂಡು ಹೋದ್ರೆ 60 ವರ್ಷ ಆದ್ಮೇಲೆ ನಿಮಗೆ 5,000 ಪೆನ್ಷನ್ ಬರ್ತಕ್ಕಂಥ ಕಾರ್ಯಕ್ರಮ. ದಯವಿಟ್ಟು ಇವತ್ತು ಹೊರಗಡೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸ್ಟಾಲನ್ನು ಕೂಡ ಹಾಕಿದ್ದಾರೆ. ದಯವಿಟ್ಟು ಇಲ್ಲಿ ಬಂದಿರತಕ್ಕಂಥ ತಾವೆಲ್ಲರೂ ದಯವಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ಗಳಲ್ಲಿ ಈ ಕಾರ್ಯಕ್ರಮಗಳಿಗೆ ನೀವು ನೋಂದಣಿ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ದಯವಿಟ್ಟು ಮಾಡಬೇಕು. ಅದಕ್ಕಾಗಿ ಈ ಕಾರ್ಯಕ್ರಮ ಅಲ್ಲಿಗೆ ನಿಲ್ಲುವುದಿಲ್ಲ. ದಯವಿಟ್ಟು ಶ್ರೀಮತಿ ಸೋನಾಲಿ ಸೇನ್ಗುಪ್ತಾ, ಅಡಿಷನಲ್ ಡೈರೆಕ್ಟರ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಗ್ಳೂರ್. ಮೇಡಮ್ ಮೀನಾ ವಾಯಿಲ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಬ್ಯಾಂಕ್ ಆಫ್ ಬರೋಡಾ. ಮಿಸ್ಟರ್ ಮಂಜುನಾಥ್, ಪಂಚಾಯತ್ ಚೀಫ್, and the CTM of Bank of Baroda, all the other dignitaries who are present here, all the colleagues from other banks, on behalf of Canara Bank and SFBC Karnataka, I welcome you all for this huge, what is the saturation campaign for the entire country. As we are aware of, 3 things are more important in our life. Number 1 is savings. We do our savings through a bank account. Number 2, the insurance, Suraksha. And number 3 is pension. So first we do our savings, second we go for insurance, and third we need pension when we go for retirement. And Government of India and Reserve Bank of India, they have done this great job to go for the re-KYC. And why this savings bank account needed re-KYC? Because 10 to 11 years back, in 2014-15, we opened a huge number of accounts of the people who were not banked with any of the banks in our country. So huge number of other accounts were opened in all the banks, and now is the time to do renewal of that account. And as we know, renewal is needed for insurance, renewal is needed for our when you do driving license. Similarly, renewal of bank account is also needed. Speak to you a little bit about the connection, why these financial inclusion programs, including the saturation campaign, etc., is being given so much of importance by both the government and the Reserve Bank of India. See, if you just look back, okay, as a country, we are already the 3rd biggest economy of the world, and we are also the fastest growing major economy in the world. We have been this for almost last 3-4 years, when we have contributed a lot to global growth. Now, if you see all the macroeconomic fundamentals,
Even if you see the macro-prudential indicators of the banking system or say the macro-financial stability indicators and all, we have come a long way in the last 10-20 years to become one of the best performing economies of the world. But right now, if you see the macroeconomics of India in a bigger perspective and a larger picture, one thing which stands out is that while our domestic strengths are very good and the fundamentals are quite in place, where we are facing all the risks is from basically the external sector. Okay, now the external environment has become extremely unfavorable. I mean, you just take one example, the imposition of tariffs by United States on India.